ನನ್ನ ಬೆಸ್ಟಿ ಬಿಕಾಂ ಮುಗಿಸಿ ಕೆಲಸವನ್ನು ಹುಡುಕಿಕೊಂಡು ಹೋದಾಗ, ಹಾಯ್, ನನ್ನ ಹೆಸರು ಶ್ವೇತಾ ಅಂತ. ನಂದು ಬಿಕಾಂ ಕಂಪ್ಲೀಟ್ ಆಗಿದೆ ವಿತ್ 75%. ಈ ಕನ್ಸಲ್ಟೆನ್ಸಿ ಅವರೇ ನಂಗೆ ಕಾಲ್ ಮಾಡಿ ಬಾಬಾ ಕೆಲಸ ಕೊಡ್ತೀನಿ ಅಂತ ಕರೆದ್ರು. ನನ್ನ ರೆಸ್ಯೂಮ್ ನೋಡಿ, ಈ ರೆಸ್ಯೂಮ್ಗೆ ಯಾವ ಕೆಲಸ ಬೇಕಾದ್ರೂ ಸಿಕ್ಬಿಡ್ತೈತೆ. ಅಯ್ಯೋ, ಏನು ಇಲ್ವಲ್ಲ ರೆಸ್ಯೂಮ್ ಅಲ್ಲಿ. ನೈಸ್ ಟು ಮೀಟ್ ಯು. ನಂದು MBA ಆಗಿದೆ. ನಂದು 150 ಇಂಟರ್ವ್ಯೂ. 150? ವೆಲ್ಕಮ್ ಟು ಕನ್ಸಲ್ಟೆನ್ಸಿ ಮೇಡಮ್. ತುಂಬಾ ವೇಟ್ ಮಾಡ್ಬಿಟ್ರಾ? ಅಯ್ಯೋ, 10 ನಿಮಿಷ ಅಂತ ಕರ್ಸಿ ಬೆಳಗ್ಗೆಯಿಂದ ಕಾಯ್ದು ಸಾಕಾಗೋಯ್ತು ರೀ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಅಂತ ಅನ್ಕೊಂಡು ರುಬ್ಬಿಟ್ರಲ್ಲ ನನ್ನ. ಡೋಂಟ್ ವರಿ ಮೇಡಮ್, ಬನ್ನಿ ವರ್ಕ್ ಫ್ಲೋರ್ ತೋರಿಸ್ತೀನಿ. ಏನಿಲ್ಲ ಕೆಲಸ, ನಾವು ನಂಬರ್ಗಳು ಕೊಡ್ತೀವಿ. ಡೈಲಿ ಕಾಲ್ ಮಾಡ್ಬಿಟ್ಟು ನೀವು ಕ್ರೆಡಿಟ್ ಕಾರ್ಡ್ ತಗೊಳ್ಳಿ, ಡೆಬಿಟ್ ಕಾರ್ಡ್ ತಗೊಳ್ಳಿ ಅಂತ ತಲೆಗೆ ಶೂಟ್ ಹಾಕೋದು ಎಲ್ಲಾರ್ಗು. ನಮಸ್ಕಾರ ಸರ್, ನಮ್ದು ಬ್ಲೇಡ್ ಬ್ಯಾಂಕ್ ಅಂತ ಕ್ರೆಡಿಟ್ ಕಾರ್ಡ್ ಕೊಡ್ತೀವಿ. ನೀವು ಎಷ್ಟು ಬೇಕಾದ್ರೆ ಉಚ್ಕೊಳ್ಳಿ, ಆಮೇಲೆ ನಾವು ನಿಮಗೆ ಬ್ಲೇಡ್ ಹಾಕ್ತೀವಿ. ಯೋ, ಬಿಕಾಂ ಮಾಡಿರೋ ನನ್ನ ಸುಳ್ಳು ಹೇಳಿ ಕಾಲ್ ಸೆಂಟರ್ ಕರ್ಸಿದ್ಯಲ್ಲ. ನನ್ನ ಲೆವೆಲ್ ಏನು ಗೊತ್ತೇನಯ್ಯ ನಿಂಗೆ? ಡೋಂಟ್ ವರಿ ಮೇಡಮ್, ಒಳ್ಳೆ ಪ್ಯಾಕೇಜ್ ಕೊಡ್ತೀವಿ ನಿಮ್ಗೆ. ಎಷ್ಟು ಕೊಡ್ತೀಯಪ್ಪ ಸಂಬಳನ? ಡೈಲಿ 10 ಕ್ರೆಡಿಟ್ ಕಾರ್ಡ್ ಸೇಲ್ ಮಾಡಬೇಕು ಅಷ್ಟೇ. ತಿಂಗಳಿಗೆ 12,000 ಕೊಡ್ತೀವಿ. ESI PF ಎಲ್ಲ ಕಟ್ಟಾಗ 10,000 ಬರ್ತದೆ. ಡೈಲಿ 10 ಅವರ್ ಕೆಲಸ ಅಷ್ಟೇ. ಯಾರು ಕೊಡ್ತಾರೆ ಹೇಳಿ ನಿಮ್ಗೆ? ಬಿಕಾಂ ಮಾಡಿ 12,000 ಸಂಬಳ ತಗೊಂಡಿದ್ದು ಇದು ಒಂದು ಬಾಳ. ನಮ್ಮ ಬಾಳಿಗೆ ಅಷ್ಟು ಬೆಂಕಿ ಹಾಕ.